ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಎನ್ ಆರ್ ಪ್ರಾಪರ್ಟಿ. ಇವತ್ತು ನಾನು ನಿಮಗೆ BDA ಪ್ರಾಪರ್ಟಿ ತೋರಿಸ್ತಾ ಇದ್ದೀನಿ. ಇದು 20/30 ಸೈಟಲ್ಲಿ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ. ನೀವು ನೋಡ್ತಾ ಇದ್ದೀರಾ, ಫ್ರಂಟ್ ಎಲಿವೇಶನ್ನ ತುಂಬ ರಿಚ್ ಆಗಿ ಕಸ್ಟಮೈಸ್ ಮಾಡಿದ್ದಾರೆ. ಇದು ನಾರ್ತ್ ಫೇಸಿಂಗ್ ಪ್ರಾಪರ್ಟಿ. ನಾವು ಎಂಟ್ರಿ ಆಗ್ತಿದ್ದಂಗೆ ಸಿಲಿಂಡರ್ ಯೂನಿಟ್ ಕೊಟ್ಟಿದ್ದಾರೆ. ಬೋರ್ವೆಲ್ ಇದೆ, 9000 ಕೆಪಾಸಿಟಿ, ಸಂಪ್ ಇದೆ. ಇದು UPS ಕನೆಕ್ಷನ್ ಇಲ್ಲಿ ಕೊಟ್ಟಿದ್ದಾರೆ. ಗ್ರೌಂಡ್ ಫ್ಲೋರಲ್ಲಿ ಒಂದು ರೂಮ್ ಬರುತ್ತೆ. ಸ್ಟೋರೇಜ್ಗೆ ಸ್ಪೇಸ್ ಕೊಟ್ಟಿದ್ದಾರೆ. ಕಿಚನ್ನಿಗೆ ಬೇಕಾಗಿರೋ ಸಿಂಕು, ಕಬರ್ಡ್ಸ್ ಎಲ್ಲ ಇದೆ. ಇದೊಂದು ಕಾಮನ್ ಟಾಯ್ಲೆಟ್. ಎರಡು ಮನೆಗೂ ಸಪ್ರೇಟಾಗಿ ಮೀಟರ್ ಬೋರ್ಡ್ಸ್ ಕೊಟ್ಟಿದ್ದಾರೆ. ಮೇನ್ ಡೋರ್ ಬಂದು ಈಸ್ಟ್ ಫೇಸಿಂಗ್ ಬರುತ್ತೆ. ಮೇನ್ ಡೋರ್ಸ್ಗೆ, ವಿಂಡೋಸ್ಗೆಲ್ಲ ಟೀಕ್ ವುಡ್ ಯೂಸ್ ಮಾಡಿದ್ದಾರೆ. ಲಿವಿಂಗ್ ಏರಿಯಾದಲ್ಲಿರೋ ಲೈಟಿಂಗ್ಸ್ ತುಂಬ ಚೆನ್ನಾಗಿದೆ. TV ಯೂನಿಟ್ ಕೂಡ ಚೆನ್ನಾಗಿದೆ. ದೇವ್ರ ಮನೆ, ನೀವು ಇಷ್ಟು ದಿವಸ ನೋಡಿದ ಪ್ರಾಪರ್ಟಿಯಲ್ಲಿ ಯೂನಿಕ್ ಆಗಿರೋ ದೇವ್ರ ಮನೆ ಅಂದರೆ ಇದೊಂದೇ ಪ್ರಾಪರ್ಟಿಯಲ್ಲಿ ಒಂಥರ ವುಡ್ ಹೌಸ್ ಥರ ಮಾಡಿದ್ದಾರೆ. ಅದು ನೋಡೋಕ್ಕೆ ಚೆನ್ನಾಗಿ ಕಾಣಿಸ್ತಾ ಇದೆ. ಕಿಚನಲ್ಲೂ ಲೈಟಿಂಗ್ಸ್ ಚೆನ್ನಾಗಿದೆ. ಸಿಂಕ್ ಇದೆ. ಸ್ಟೋರೇಜ್ಗೆ ಸಾಫ್ಟ್ ಕ್ಲೋಸಿಂಗ್ ಕಬರ್ಡ್ಸ್, ಡ್ರಾಯರ್ಸ್ ಕೊಟ್ಟಿದ್ದಾರೆ. ಇಲ್ಲೂ ವೆಂಟಿಲೇಷನ್ಗೆ ಸ್ಪೇಸ್ ಇದೆ. ಇಲ್ಲೂ ಮೇಲ್ಗಡೆನೂ ಕೂಡ ಸ್ಟೋರ್ ಮಾಡೋದಕ್ಕೆ ಸ್ಪೇಸ್ ಇದೆ. ನಾವು ಈ ಸ್ಪೇಸ್ ಏನು ನೋಡ್ತಾ ಇದ್ದೀವಿ, ಇಲ್ಲಿ ಹ್ಯಾಂಡ್ ವಾಶ್ ಬರುತ್ತೆ. ಮಿರರ್ ರಿಪ್ಲೇಸ್ ಮಾಡೋದಕ್ಕೂ ಸ್ಪೇಸ್ ಕೊಟ್ಟಿದ್ದಾರೆ. ಇದೊಂದು ಕಾಮನ್ ಟಾಯ್ಲೆಟ್. ಇದು ಕಿಚನ್ ಯುಟಿಲಿಟೀಸ್ನ ಸ್ಟೋರ್ ಮಾಡ್ಬೋದು, ಇಲ್ಲಾಂದರೆ ಅಕ್ವೇರಿಯಂ, ಸ್ಟಡಿ ಏರಿಯಾಗೆ ಈ ಪ್ಲೇಸ್ನ ಯುಟಿಲೈಸ್ ಮಾಡ್ಬೋದು. ಲಿವಿಂಗ್ ಏರಿಯಾ, ಕಿಚನ್ ಎಲ್ಲ ತುಂಬ ಚೆನ್ನಾಗಿತ್ತು. ಬೆಡ್ರೂಮ್ಸ್ ಎಲ್ಲ ಹೇಗಿದೆ ಅಂತ ನೋಡೋಣ. ನಾವು ಸ್ಟೇರ್ ಕೇಸ್ ಹತ್ತುವಾಗ ರೇಲಿಂಗ್ಸ್ ಎಲ್ಲ ಸ್ಟೇನ್ಲೆಸ್ ಸ್ಟೀಲ್ ಯೂಸ್ ಮಾಡಿದ್ದಾರೆ. ಇವಾಗ ನಾನು ಸೆಕೆಂಡ್ ಫ್ಲೋರಲ್ಲಿ ಇದ್ದೀನಿ. ಇದು ಸ್ಟಡಿ ಏರಿಯಾ. ಇಲ್ಲೂ ಕಬರ್ಡ್ಸ್ ಕೊಟ್ಟಿದ್ದಾರೆ. ಈ ರೂಮಲ್ಲೂ ಲೈಟಿಂಗ್ಸ್ ಚೆನ್ನಾಗಿದೆ. ಇಲ್ಲಿ ನಾವು ಕ್ವೀನ್ ಸೈಜ್ ಬೆಡ್ ಹಾಕ್ಬೋದು. ದೊಡ್ಡ ಸೈಜಲ್ಲಿ ಕಬರ್ಡ್ಸ್ ಕೊಟ್ಟಿದ್ದಾರೆ. ಕಬರ್ಡ್ ಒಳಗಡೆ ಕೂಡ ಲೈಟಿಂಗ್ ಇದೆ. ಡ್ರೆಸ್ಸಿಂಗ್ ಮಿರರ್ ಕೊಟ್ಟಿದ್ದಾರೆ. TV ಯೂನಿಟ್ ಇದೆ. ಅಟ್ಯಾಚ್ ಟಾಯ್ಲೆಟ್ ಕೂಡ ಇದೆ. ಆ ರೂಮ್ಗೆ ಆಪೋಸಿಟ್ ಆಗಿ ಇನ್ನೊಂದು ರೂಮ್ ಇದೆ.
ಈ ರೂಮಲ್ಲಿ ಕೂಡ ನಾವು ಕ್ವೀನ್ ಸೈಜ್ ಬೆಡ್ ಹಾಕ್ಬೋದು. ದೊಡ್ಡ ಸೈಜಲ್ಲಿ ಸ್ಟೋರ್ ಮಾಡೋದಕ್ಕೆ ಕಬರ್ಡ್ಸ್ ಕೊಟ್ಟಿದ್ದಾರೆ. ಡ್ರೆಸ್ಸಿಂಗ್ ಮಿರರ್ ಇದೆ. ನೀವು ನೋಡ್ಬೋದು ಲೈಟಿಂಗ್ಸು ತುಂಬ ಚೆನ್ನಾಗಿದೆ. ಈ ರೂಮಲ್ಲಿ ಅಟ್ಯಾಚ್ ಬಾಲ್ಕನಿ ಬರುತ್ತೆ. ಬಾಲ್ಕನಿಯಲ್ಲಿ ಟಫ್ ಆ್ಯಂಡ್ ಗ್ಲಾಸಸ್ನ ಯೂಸ್ ಮಾಡಿದ್ದಾರೆ. ಅಟ್ಯಾಚ್ ಟಾಯ್ಲೆಟ್. ನಾವು ಟೆರೆಸ್ಸಿಗೆ ಹೋಗೋವಾಗ ನಮಗೆ ಸ್ಕೈಲೈಟ್ ಸಿಗುತ್ತೆ. ಇದು ಥರ್ಡ್ ಫ್ಲೋರಲ್ಲಿ ಕೂಡ ಇನ್ನೊಂದು ರೂಮ್ ಇದೆ. ಇಲ್ಲೂ ನಾವು ಕ್ವೀನ್ ಸೈಜ್ ಬೆಡ್ ಹಾಕ್ಬೋದು. ದೊಡ್ಡ ಸೈಜಲ್ಲಿ ಸ್ಟೋರ್ ಮಾಡೋಕ್ಕೆ ಸ್ಪೇಸ್ ಕೊಟ್ಟಿದ್ದಾರೆ. ಈ ಕಬೋರ್ಡಲ್ಲಿ ಕೂಡ ಲೈಟ್ ಬರುತ್ತೆ. ಡ್ರೆಸ್ಸಿಂಗ್ ಮಿರರ್ ಇದೆ. ಟಿವಿ ಯೂನಿಟ್ ಇದೆ. ಅಟ್ಯಾಚ್ ಟಾಯ್ಲೆಟ್ ಇದೆ. ಇವಾಗ ನಾವು ಟೆರೆಸ್ಗೆ ಹೋಗ್ತಾ ಇದ್ದೀವಿ. ಈ ಸ್ಪೇಸ್ನ ಜಿಮ್ ಏರಿಯಾ ಆಗಿ ಅಥವಾ ಸಿಟ್ಔಟ್ ಆಗಿ ಇಲ್ಲ ಇನ್ನೊಂದು ರೂಮ್ ಆಗಿ ಕಸ್ಟಮರ್ಗೆ ಯಾವ ಥರ ಇಷ್ಟನೋ ಆ ಥರ ಈ ಸ್ಪೇಸ್ನ ಕಸ್ಟಮೈಸ್ ಮಾಡ್ಬೋದು. ಇಲ್ಲಿ 2 ಸೈಡ್ ಹ್ಯಾಂಗಿಂಗ್ ನಾವೇನು ನೋಡ್ತಾ ಇದ್ದೀವಿ ಅದು ಜೋಕಾಲಿಗೆ. ಇಷ್ಟ ಆದವರು ಇಲ್ಲಿ ಅದನ್ನ ಪ್ಲೇಸ್ ಮಾಡ್ಬೋದು. ಇದು ವಾಷಿಂಗ್ ಏರಿಯಾ ಮತ್ತು ವಾಷಿಂಗ್ ಮಿಷಿನ್ ಏರಿಯಾ. ಅದಕ್ಕೆ ಬೇಕಾಗಿರೋ ಸ್ವಿಚ್ಚು ಟ್ಯಾಪ್ ಎಲ್ಲ ಕೊಟ್ಟಿದ್ದಾರೆ. ಇವಾಗ ನಾನು ಟೆರೆಸ್ಗೆ ಹೋಗ್ತಾ ಇದ್ದೀನಿ. ನಾನು ಸ್ಕೈಲೈಟ್ ಅಂದೆ ಅಲ್ವಾ, ಅದು ಇದೇನೆ. ಸಿಂಟೆಕ್ಸು ಕೊಟ್ಟಿದ್ದಾರೆ. ಇಲ್ಲಿ ಕೂಡ ನಾವು ವಾಷಿಂಗ್ ಮಿಷಿನ್ನ ಪ್ಲೇಸ್ ಮಾಡ್ಬೋದು. ಅದಕ್ಕೆ ಬೇಕಾಗಿರೋ ಟ್ಯಾಪು ಸ್ವಿಚಸ್ ಎಲ್ಲ ಇದೆ. ಸಾಫ್ಟ್ನರ್ ಬೇಕು ಅಂದರೆ ಅವರು ಕೂಡ ಅದಕ್ಕೂ ಕೂಡ ಪ್ರಾವಿಷನ್ ಇದೆ, ಅದನ್ನು ಇಲ್ಲಿ ಪ್ಲೇಸ್ ಮಾಡ್ಬೋದು. ಈ ಪ್ರಾಪರ್ಟಿ ಬಂದು ಬನಶಂಕರಿ 6 ಸ್ಟೇಜ್ 10th ಬ್ಲಾಕಲ್ಲಿ ಬರುತ್ತೆ. ಚಿನ್ಮಯ ಸ್ಕೂಲ್ ತುಂಬ ನಿಯರೆಸ್ಟ್ ಇದೆ. ವಾಜರಹಳ್ಳಿ ಮೆಟ್ರೋ ಸ್ಟೇಷನ್ ತುಂಬ ನಿಯರೆಸ್ಟ್ ಬರುತ್ತೆ. ಕನಕಪುರ ಮೇನ್ ರೋಡ್ಗೆ ತುಂಬ ಈಸಿಯಾಗಿ ನಾವು ಕನೆಕ್ಟ್ ಆಗ್ಬೋದು, ಅಂದರೆ ಅಷ್ಟು ನಿಯರೆಸ್ಟ್ ಇದೆ. ಯಾರ್ಯಾರಿಗೆ ಈ ಪ್ರಾಪರ್ಟಿ ಇಷ್ಟ ಆಯಿತು ಅವರು ಸ್ಕ್ರೀನ್ ಮೇಲೆ ಕಾಣಿಸೋ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ. ಯಾವುದೇ ರೀತಿ ಕಮಿಷನ್ ಬ್ರೋಕರೇಜ್ ಇಲ್ಲದೆ ಡೈರೆಕ್ಟಾಗಿ ಓನರ್ನ ಕಾಂಟ್ಯಾಕ್ಟ್ ಮಾಡಿ ಈ ಪ್ರಾಪರ್ಟಿನ ಪರ್ಚೇಸ್ ಮಾಡ್ಬೋದು. ಥ್ಯಾಂಕ್ ಯು.